ನಮಸ್ಕಾರ ಸ್ನೇಹಿತರೆ, ಕತೆ ಸಂಗ್ರಹದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಇಂದಿನ ನಮ್ಮ ಈ ವಿಡಿಯೋದಲ್ಲಿ ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕಾಣಿಸಿಕೊಳ್ಳುವ ಯುಗ ಯುಗಾಂತರಗಳವರೆಗೆ ಬದುಕಿದ ಅಪರೂಪದ ವೀರನಾದ ಜಾಂಬವಂತನ ಜೀವನವನ್ನು ಆಳವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಾಂಬವಂತನು ಕೇವಲ ಶೌರ್ಯಶಾಲಿಯಲ್ಲ, ಬುದ್ಧಿವಂತ, ತತ್ವಜ್ಞ, ಮಾರ್ಗದರ್ಶಕನೂ ಆಗಿದ್ದನು. ಅವನು ರಾಮನ ಕಾಲದಲ್ಲಿಯೂ ಕೃಷ್ಣನ ಕಾಲದಲ್ಲಿಯೂ ದೇವತೆಗಳಿಗೆ ನೇರ ಸಹಾಯ ಮಾಡುವನಾಗಿಯೂ ಕಾಣಿಸಿಕೊಂಡನು. ಸ್ನೇಹಿತರೆ, ಯುಗ ಯುಗಾಂತರಗಳವರೆಗೆ ಬದುಕಿ ಜೀವಿಗಳ ಹಿತಕ್ಕಾಗಿ ಮಾರ್ಗದರ್ಶನ ಮಾಡು ಎಂಬ ವರವನ್ನು ಬ್ರಹ್ಮದೇವನು ಜಾಂಬವಂತನಿಗೆ ನೀಡಿದ್ದನು. ಈ ಸಂಚಿಕೆಯಲ್ಲಿ ನಾವು ಜಾಂಬವಂತನ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬನ್ನಿ, ವಿಡಿಯೋ ನೋಡುವ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಪುರಾಣಗಳಲ್ಲಿ ಹೇಳುವಂತೆ ಜಾಂಬವಂತನು ಬ್ರಹ್ಮದೇವರಿಂದ ಸೃಷ್ಟಿಯಾದ ಒಬ್ಬ ಅಪರೂಪದ ಜೀವಿ. ಪ್ರಳಯ ಕಾಲದಲ್ಲಿ ದೇವತೆಗಳು ತಮ್ಮ ಶಕ್ತಿಯಿಂದ ಅನೇಕ ಜೀವಿಗಳನ್ನು ಸೃಷ್ಟಿಸುತ್ತಿದ್ದರು. ಅವನಿಗೆ ಕರಡಿಯ ರೂಪವಿತ್ತು, ಆದರೆ ಮಾನವನಂತೆಯೇ ಜ್ಞಾನವಿತ್ತು. ದೇವತೆಗಳು ಜಾಂಬವಂತನಿಗೆ ನೀಡಿದ ವರವೇನೆಂದರೆ ಅವನು ಯುಗ ಯುಗಾಂತರಗಳವರೆಗೆ ಬದುಕಬೇಕು, ದೇವತೆಗಳಿಗೆ ಮತ್ತು ಪ್ರಾಣಿಗಳಿಗೆ ಸಹಾಯ ಮಾಡಬೇಕು ಎಂಬ ವರವು ಅವನಿಗೆ ಇತ್ತು. ಸ್ನೇಹಿತರೆ, ರಾಮಾಯಣದಲ್ಲಿ ರಾಮನು ಸೀತೆಯನ್ನು ಕಳೆದುಕೊಂಡಾಗ ವಾನರ ಸೇನೆಗೆ ಅವಳು ಹುಡುಕಾಟಕ್ಕೆ ತಲುಪಲು ಆದೇಶ ನೀಡುತ್ತಾನೆ. ಸುಗ್ರೀವನ ಸೈನ್ಯಯೊಂದರಲ್ಲಿ ಹನುಮಂತನು, ನೀಲ, ಅಂಗದ, ಜಾಂಬವಂತರು ಸೇರಿದ್ದರು. ಸ್ನೇಹಿತರೆ, ಹುಡುಕಾಟ ವಿಫಲವಾಗಿದ್ದು ಎಲ್ಲರೂ ನಿರಾಸೆಯಿಂದ ಕುಳಿತಾಗ ಜಾಂಬವಂತನು ಹನುಮಂತನ ಹತ್ತಿರ ಬಂದು ಅವನಿಗೆ ಶಕ್ತಿಯ ನೆನಪನ್ನು ತಂದನು. ಏ ಹನುಮಂತ, ನೀನು ಮರೆಯಬೇಡ, ನಿನ್ನೊಳಗೆ ಅಪಾರ ಶಕ್ತಿ ಇದೆ. ಬಾಲ್ಯದಲ್ಲಿ ಸೂರ್ಯನನ್ನು ಹನೆದುಂಬಿಕೊಂಡು ತಿನ್ನುವ ಸಾಮರ್ಥ್ಯ ನಿನ್ನಲ್ಲಿತ್ತು. ಇಂದಿಗೂ ನಿನ್ನ ಶಕ್ತಿ ಅಷ್ಟೇ. ಸಮುದ್ರವನ್ನು ದಾಟಿ ಲಂಕೆಗೆ ಹೋಗುವುದು ನಿನ್ನ ಕೌಶಲ್ಯ. ನಿನ್ನ ಧೈರ್ಯ ಮತ್ತು ಶಕ್ತಿ, ಜ್ಞಾನ ನಿನ್ನೊಳಗಿದೆ ಎಂದು ಜಾಂಬವಂತನು ಹನುಮಂತನಿಗೆ ಹೇಳುತ್ತಾನೆ. ಸ್ನೇಹಿತರೆ, ಈ ಮಾತುಗಳಿಂದ ಹನುಮಂತನು ತನ್ನ ಶಕ್ತಿಯನ್ನು ನೆನಪಿಸಿಕೊಂಡನು. ಸಮುದ್ರದ ತೀರದಲ್ಲಿ ಅವನು ತನ್ನ ದೈವಿಕ ಶಕ್ತಿಯನ್ನು ಪುನಃ ಪತ್ತೆ ಮಾಡಿ ಲಂಕೆಗೆ ಹಾರಿದನು. ರಾಮ-ರಾವಣ ಯುದ್ಧದ ಸಂದರ್ಭದಲ್ಲಿ ಜಾಂಬವಂತನು ಅನೇಕ ಸೈನಿಕರನ್ನು ಸೋಲಿಸಿದನು. ಲಕ್ಷ್ಮಣನು ಇಂದ್ರಜಿತ್ತನ ಬಾಣದಿಂದ ಗಂಭೀರವಾಗಿ ಗಾಯಗೊಂಡಾಗ ಚಿಕಿತ್ಸೆಗೆ ಹನುಮಂತನು ಪರ್ವತಕ್ಕೆ ಹೋದನು. ಸ್ನೇಹಿತರೆ, ಈ ಸಂದರ್ಭದಲ್ಲಿಯೂ ಜಾಂಬವಂತನು ಮಾರ್ಗದರ್ಶನ ನೀಡಿದನು. ಪರ್ವತದ ಸಂಪೂರ್ಣ ಭಾಗವನ್ನು ತಂದುಕೊಳ್ಳು, ಸಮಯ ಕಡಿಮೆ ಇದೆ ಎಂದು ಹನುಮಂತನು ಅದನ್ನು ಮಾಡಿದ. ರಾಮನ ಯುದ್ಧದ ಯಶಸ್ವಿಗೆ ಪ್ರಮುಖ ಕಾರಣವಾಯಿತು. ಸ್ನೇಹಿತರೆ, ಜಾಂಬವಂತನು ಯುದ್ಧದಲ್ಲಿ ಕೇವಲ ಶಕ್ತಿ ಪ್ರದರ್ಶಿಸುವುದಿಲ್ಲ, ಯುದ್ಧ ತಂತ್ರವನ್ನು ಹನುಮಂತನಿಗೆ ತಿಳಿಸುವ ತತ್ವಜ್ಞನೂ ಆಗಿದ್ದನು. ಅವನು ತಕ್ಷಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ, ಶಾಂತಿ ಮತ್ತು ಧೈರ್ಯ ಹೊಂದಿದ್ದನು. ಈ ಘಟನೆ ರಾಮಾಯಣದಲ್ಲಿ ಆತನ ಮಹತ್ವವನ್ನು ತುಂಬಾ ಹೆಚ್ಚಿಸಿತು. ಸ್ನೇಹಿತರೆ, ದ್ವಾಪಾರ ಯುಗದಲ್ಲಿ ಪ್ರಸಿದ್ಧವಾದ ಶಮಂತಕ ಮನೆಯ ಕತೆ ಜಾಂಬವಂತನನ್ನು ಮತ್ತೆ ಪ್ರಸಿದ್ಧಿಗೊಳಿಸುತ್ತದೆ. ಈ ಅಮೂಲ್ಯ ಮಣಿ ಗಲಿಬೆ ದುಷ್ಟ ಚಲನಗಳಿಗೆ ಕಾರಣವಾಯಿತು. ಕೃಷ್ಣನು ಮಣಿಯನ್ನು ಹುಡುಕಲು ಹೊರಟಾಗ ಅವನು ಜಾಂಬವಂತನ ಗುಹೆಗೆ ಬಂದನು. ಸ್ನೇಹಿತರೆ, ಪ್ರಾರಂಭದಲ್ಲಿ ಇಬ್ಬರ ನಡುವೆ ಹೋರಾಟ ನಡೆಯಿತು. ಇಬ್ಬರು ಶಕ್ತಿಶಾಲಿ ವ್ಯಕ್ತಿಗಳ ನಡುವೆ ಸಮಾನ ಯುದ್ಧ. ಕೊನೆಗೆ ಜಾಂಬವಂತನು ಕೃಷ್ಣನ ದೈವಿಕ ಶಕ್ತಿಯನ್ನು ಅರಿತು ಶರಣಾದನು. ಸ್ನೇಹಿತರೆ, ಈ ಘಟನೆಯಿಂದ ನಮಗೆ ತಿಳಿಯುವುದು ಜ್ಞಾನವು ಶಕ್ತಿಗಿಂತ ಮೇಲು ಮತ್ತು ಶಕ್ತಿಯನ್ನು ಸತ್ಕಾರಕ್ಕಾಗಿ ಜಾಂಬವಂತನು ಶಕ್ತಿ ಹೊಂದಿದ್ದರೂ ಸತ್ಯ ಮತ್ತು ಮರೆಯಲಿಲ್ಲ. ಸ್ನೇಹಿತರೆ, ಕೆಲವು ಪುರಾಣಗಳಲ್ಲಿ ಜಾಂಬವಂತನು ಹಿಮಾಲಯದ ಗುಹೆಗಳಲ್ಲಿ ತಪಸ್ಸು ಮಾಡುವನು ಎಂದು ಹೇಳಲಾಗುತ್ತಿದೆ. ಅವನು ಆಳವಾದ ಜ್ಞಾನ,
ತಪಸ್ಸು, ಸಂಪಾದನೆ ಮೂಲಕ ಎಲ್ಲಾ ಯುಗಗಳಲ್ಲಿ ಮಾರ್ಗದರ್ಶಿಯಾಗಿದ್ದಾನೆ. ಇಂತಹ ಕಥೆಗಳು ಆತನ ಅಮರತೆಯನ್ನು ಸಂಕೇತಿಸುತ್ತವೆ. ಜಾಂಬವಂತನು ಜೀವನದಲ್ಲಿ ಶಕ್ತಿಯು ಜ್ಞಾನಕ್ಕೆ ಸೇರಿದಾಗ ಮಾತ್ರ ಪ್ರಬಲವಾಗುತ್ತದೆ ಎಂಬ ಸಂದೇಶ ಇದೆ. ಸ್ನೇಹಿತರೆ, ಜಾಂಬವಂತನು ತನ್ನೊಳಗಿನ ಶಕ್ತಿಯನ್ನು ನೆನಪಿಸುವ ಪ್ರತೀಕ. ಅವನು ಶಕ್ತಿಯನ್ನು ಪವಾಡವಾಗಿ ಬಳಸುವುದನ್ನು ತೋರಿಸುತ್ತಾನೆ. ಆದರೆ ಶಕ್ತಿ ಇದ್ದರೂ ಮಾರ್ಗದರ್ಶಕನ ಅಗತ್ಯವಿದೆ. ಹಿರಿಯರ ಅನುಭವ, ಮಾರ್ಗದರ್ಶನ, ತತ್ವಜ್ಞಾನವು ಜೀವನದಲ್ಲಿ ಮುಖ್ಯ. ಜ್ಞಾನವು ಶೌರ್ಯಕ್ಕಿಂತ ಮೇಲು. ಅವನು ವಯಸ್ಸಾದರೂ ಶಕ್ತಿ ಕಳೆದುಕೊಳ್ಳದೆ ಜ್ಞಾನ ಹಂಚಿಕೊಂಡನು. ಹೀಗೆ ಸ್ನೇಹಿತರೆ, ಜಾಂಬವಂತನು ರಾಮಾಯಣದಿಂದ ಮಹಾಭಾರತದವರೆಗೂ, ಪುರಾಣಗಳಿಂದ ತತ್ವಶಾಸ್ತ್ರದವರೆಗೂ ಅನೇಕ ಯುಗಗಳಲ್ಲಿ ಜೀವಿಸಿದ ವೀರ ತತ್ವಜ್ಞ, ಮಾರ್ಗದರ್ಶಕ. ಅವನಿಂದ ನಮಗೆ ಕಲಿಯಬೇಕಾದ ಪಾಠವೇನೆಂದರೆ, ಜ್ಞಾನ ಮತ್ತು ಶಕ್ತಿಯ ಸಮನ್ವಯದಿಂದ ಮಾತ್ರ ಯಶಸ್ಸು ಸಾಧಿಸಬಹುದು. ಸ್ನೇಹಿತರೆ, ನಮ್ಮೊಳಗಿನ ಶಕ್ತಿಯನ್ನು ನಾವು ಮರೆಯಬಾರದು. ಹಿರಿಯರ ಮಾರ್ಗದರ್ಶನವು ನಮ್ಮ ಜೀವನವನ್ನು ಪ್ರಬಲಗೊಳಿಸುತ್ತದೆ. ಜಾಂಬವಂತನ ಕಥೆ ಸದಾ ನಮ್ಮನ್ನು ಪ್ರೇರೇಪಿಸುತ್ತದೆ. ಮತ್ತು ಜಾಂಬವಂತನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಮಸ್ಕಾರಗಳು.